ಇಬ್ರು ವ್ಯಕ್ತಿಗಳು ಬೆಳಿಗ್ಗೆ 6 ಗಂಟೆಗೆ ಸೇಮ್ ಟೈಮ್ ಅಲ್ಲಿ ಎದ್ದೇಳ್ತಾರೆ. ಒಬ್ಬ ವ್ಯಕ್ತಿ ಫ್ರೆಶ್ ಆಗಿರ್ತಾನೆ, ಆಕ್ಟಿವ್ ಆಗಿರ್ತಾನೆ, ಬೆಳಗಿನ ಕಾರ್ಯಗಳೆಲ್ಲ ಸರಿಯಾಗಿ ಮುಗಿಸ್ತಾನೆ, ವ್ಯಾಯಾಮ ಮಾಡಿ ಬರ್ತಾನೆ, ಉಪಹಾರ ಮಾಡ್ತಾರೆ, ಆಫೀಸಿಗೆ ಹೋಗ್ತಾನೆ. ಹೊಟ್ಟೆ ಭಾರ ಅಲ್ಲ, ಮಲಬದ್ಧತೆ ಇಲ್ಲ, ಯಾವ ತರ ತೊಂದರೆಗಳು ಇಲ್ಲ. ಇನ್ನೊಬ್ಬ ವ್ಯಕ್ತಿ ಸೇಮ್ ಟೈಮ್ ಅಲ್ಲೇ ಎದ್ದಿರ್ತಾನೆ, ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿತಾನೆ, ಆಮೇಲೆ ವ್ಯಾಯಾಮ ಮಾಡಿ ಬರ್ತಾನೆ, ಆದ್ರೆ ಮೋಷನ್ ಕ್ಲಿಯರ್ ಆಗಲ್ಲ, ಆಮೇಲೆ ಉಪಹಾರ ಮಾಡ್ತಾನೆ, ಒಂದೂವರೆ ತಾಸುವರೆಗೂ ಆರಾಮಾಗಿರ್ತಾನೆ. 10:30 11 ಗಂಟೆಗೆ ಅವನಿಗೆ ಮೋಷನ್ ಕ್ಲಿಯರ್ ಆಗಿರಲ್ಲ, ಹೊಟ್ಟೆ ಭಾರ, ಅಸಿಡಿಟಿ, ಗ್ಯಾಸ್ ಪಾಸ್ ಆಗೋ ತರ ಅನ್ಸೋದು, ಈ ತರದ್ದೆಲ್ಲ ಶುರು ಆಗುತ್ತೆ. ಹೊಟ್ಟೆ ಬಲೂನ್ ತರಾನೇ ತುಂಬ್ಕೋತಾ ಇದೆ ಅಂತ ಅನ್ನೋ ಅನುಭವ. ಇದರಲ್ಲಿ ಆಶ್ಚರ್ಯಕರ ವಿಷಯ ಏನು ಅಂತ ಅಂದ್ರೆ, ಇಬ್ರು ತಿಂದಿರೋ ಆಹಾರ ಬಹುತೇಕ ಸೇಮ್ ಆದ್ರೂ ಕೂಡ ಒಬ್ಬರ ಜೀರ್ಣಕ್ರಿಯೆ ಅತ್ಯುತ್ತಮ, ಇನ್ನೊಬ್ಬಂದು ಯಾವಾಗ್ಲೂ ಕೂಡ ಪ್ರತಿದಿನ ಮಲಬದ್ಧತೆ, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು. ಯಾಕೆ ಇದು? ಇದು ರಾತ್ರಿ ಊಟದಲ್ಲಿ ಆಗಿರಬಹುದು, ಮಧ್ಯಾಹ್ನ ಊಟದಲ್ಲಿ ಆಗಿರಬಹುದು, ಇರಲ್ಲ. ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ 60 ನಿಮಿಷ ನಿಮ್ಮ ದಿನವನ್ನ ನೀವು ಹೇಗೆ ಶುರು ಮಾಡ್ತೀರಾ ಅನ್ನೋದ್ರಲ್ಲಿ ಕೂಡ ಅಡಗಿರುತ್ತೆ. ಹೆಚ್ಚಿನ ಜನ ಏನ್ ಅನ್ಕೊಂಡಿರ್ತಾರೆ, ನಾವೇನ್ ಊಟ ಮಾಡ್ತೀವಿ ಅದ್ರ ಮೇಲೆ ಮಾತ್ರ ಜೀರ್ಣಕ್ರಿಯೆ ಅವಲಂಬನೆ ಆಗಿರುತ್ತೆ ಅನ್ಕೊಂಡಿರ್ತಾರೆ. ಅದು ಸರಿ, ನೀವೇನ್ ಊಟ ಮಾಡ್ತೀರಾ ಅದ್ರ ಮೇಲಂತೂ ಅವಲಂಬನೆ ಆಗಿರುತ್ತೆ. ಬಟ್ ಅದರ ಜೊತೆಗೆ ಕೂಡ ನಮ್ಮ ಜೀವನ ಶೈಲಿ ಮತ್ತೆ ಬೆಳಗಿನ ಜಾವದ ಅಭ್ಯಾಸಗಳ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಇವತ್ತು ನಾನು ಮಲಬದ್ಧತೆ ಆಗಿರಬಹುದು, IBS ಆಗಿರಬಹುದು, ಅಸಿಡಿಟಿ ಆಗಿರಬಹುದು, ಗ್ಯಾಸ್ಟ್ರೈಟಿಸ್ ಆಗಿರಬಹುದು, ಈ ತರ ಇರೋ ರೋಗಿಗಳು ನಮ್ಮ ಕ್ಲಿನಿಕ್ ಅಲ್ಲಿ ಬಂದಾಗ ಬೆಳಗಿನ ಜಾವದ ರುಟೀನ್ ನಾವು ಕೇಳ್ಕೊಂಡಾಗ ಯಾವ ತರ ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹೆಚ್ಚಿನ ಜನ ಏನ್ ಅನ್ಕೊಂಡಿರ್ತಾರೆ, ನಾನು ಒಳ್ಳೆ ಉಪಹಾರ ಮಾಡಿದೀನಿ, ನಾನು ಆರಾಮಾಗಿದ್ದೀನಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ 10 ಗಂಟೆ ಮೇಲೆ ಇವರಿಗೆಲ್ಲ ಜೀರ್ಣಾಂಗ ಕ್ರಿಯೆ ಸಮಸ್ಯೆಗಳ ಜೊತೆಗೆ ಸಿಲ್ಕೊಂಡಿರ್ತಾರೆ. ಇವತ್ತು ನಾನು ಬೆಳಗಿನ ಜಾವದ 4 ಅಭ್ಯಾಸಗಳು, ಯಾವ ತರದ ತಪ್ಪುಗಳನ್ನು ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ, ಇದರಿಂದ ನಮ್ಗೆ ಗ್ಯಾಸ್ಟ್ರೈಟಿಸ್, ಆಸಿಡಿಟಿ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಇದ್ರ ಮೇಲೆಲ್ಲ ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ನಾನಿಲ್ಲಿ ಸಂಕೀರ್ಣ ವೈದ್ಯಕೀಯ ವಿಜ್ಞಾನವನ್ನ ಪ್ರತಿಯೊಬ್ಬರು ಅನುಸರಿಸಬಹುದಾದ ಆರೋಗ್ಯ ಮಾಹಿತಿಗಳಾಗಿ ಮತ್ತು ಸರಳ ಆರೋಗ್ಯ ಅಭ್ಯಾಸಗಳಾಗಿ ನಿಮ್ ಹತ್ರ ಹಂಚ್ಕೋತಾನೆ. ದುಬಾರಿ ಸಪ್ಲಿಮೆಂಟ್ಸ್ ಗಳಲ್ಲ, ಮ್ಯಾಜಿಕ್ ಡಿಟಾಕ್ಸ್ ಅಲ್ಲ, ಅದ್ಭುತ ಚಿಕಿತ್ಸೆಗಳು ಅಲ್ಲ, ಇದು ವಿಜ್ಞಾನಿಕ ಆಧಾರಿತ ವೈಜ್ಞಾನಿಕ ಮಾಹಿತಿ. ಇದರಲ್ಲಿ ನಿಮಗೇನಾದ್ರೂ ವೈಯಕ್ತಿಕ ಸಲಹೆ ಬೇಕು ಅಂತ ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀವಿ. ನೀವು ನಮ್ಗೆ ಕನೆಕ್ಟ್ ಮಾಡಬಹುದು, ನಮ್ ಜೊತೆಗೆ ಮಾತಾಡಬಹುದು. ನಿಮ್ಮ ಬೆಳಗಿನ ಅಭ್ಯಾಸಗಳು ನಿಮ್ಮ ಜೀರ್ಣಕ್ರಿಯೆಯನ್ನ ನಿರ್ಧರಿಸುತ್ತೆ. ಒಂದು ಆಶ್ಚರ್ಯಕರ ಮಾಹಿತಿ ಏನು ಅಂತ ಅಂದ್ರೆ, ನೀವು ಎದ್ದಿದ ತಕ್ಷಣ, ನೀವು ಯಾವ ಟೈಮಿಗೆ ಹೇಳ್ತಿರೋ ಆ ಟೈಮಿಗೆ ಎದ್ದಿದ ತಕ್ಷಣ ನಿಮ್ಮ ಜೀರ್ಣಾಂಗ ಕ್ರಿಯೆ ಕೂಡ ಆಕ್ಟಿವ್ ಆಗಿರ್ಬೇಕು ಅಂತ ಅಲ್ಲ. ಅದಕ್ಕೆ ಆದಂತ ಒಂದು ಜೈವಿಕ ಗಡಿಯಾರ ಇದೆ, ಅದಕ್ಕೆ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ನಿಮ್ಮ ಮೆದುಳಾಗಿರಬಹುದು, ನಿಮ್ಮ ಲಿವರ್ ಆಗಿರಬಹುದು, ನಿಮ್ಮ ಕರಳುಗಳಾಗಿರಬಹುದು, ನಿಮ್ಮ ಜೀರ್ಣಾಂಗ ಕ್ರಿಯೆ ಆಗಿರಬಹುದು, ಪ್ರತಿಯೊಂದು ಅಂಗಕ್ಕೂ ಅದರದ್ದೇ ಆದಂತ ಒಂದು ಸಮಯ ಇದೆ. ಇದಕ್ಕೆ ನಾವು ಜೈವಿಕ ಗಡಿಯಾರ, ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದ್ ಸಾರಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ರೈಲು ಲೇಟ್ ಆಗಿ ಬಂದ್ರೆ ಹಿಂದಿನ ಎಲ್ಲಾ ರೈಲುಗಳ ಟೈಮಿಂಗ್ಸು ಚೇಂಜ್ ಆಗುತ್ತೆ. ಅದೇ ರೀತಿಯಾಗಿ ಬೆಳಗಿನ ಜಾವದ ಅಭ್ಯಾಸಗಳಲ್ಲಿ ಏರುಪೇರಾದ್ರೆ ನಿಮ್ಮ ಇಡೀ ದಿನದ ಜೀರ್ಣಾಂಗ ಕ್ರಿಯೆಯಲ್ಲಿ ಏರುಪೇರಾಗುತ್ತೆ. ರಾತ್ರಿ ಲೇಟ್ ಆಗಿ ಊಟ ಮಾಡೋದಾಗಿರಬಹುದು, ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದಾಗಿರಬಹುದು, ಮತ್ತೆ ಉಪಹಾರ ಸ್ಕಿಪ್ ಮಾಡೋದಾಗಿರಬಹುದು, ಅರ್ಜ್ ಬಂದಾಗ ನಾವು ಮಲ ವಿಸರ್ಜನೆ ಮಾಡದೇ ಇರೋದಾಗಿರಬಹುದು, ನೀರು ಕಡಿಮೆ ಕುಡಿಯೋದಾಗಿರಬಹುದು, ಇವೆಲ್ಲವೂ ಕೂಡ ನಿಮ್ಮ ಜೀರ್ಣಾಂಗದ ಇಡೀ ದಿನದ ಸಹಜ ಲಯವನ್ನ ಕೆಡಿಸುತ್ತೆ. ಹೀಗಾದಾಗ ಮಲಬದ್ಧತೆ ಆಗಿರಬಹುದು, ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಆಗಿರಬಹುದು, ಇವೆಲ್ಲವುಗಳು ನಿಮ್ಮ ಪ್ರತಿದಿನದ ಹ್ಯಾಬಿಟ್ಸ್ ಆಗಿ ಪರಿವರ್ತನೆ ಆಗುತ್ತೆ. ನಿಮ್ಮ ಕರುಳಿಗೆ ಅಂದ್ರೆ ನಿಮ್ಮ ಗಟ್ಗೆ ಯಾವುದೇ ಹೊಸ ಔಷಧಿ ಬೇಡ, ಆದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಂಕೇತಗಳನ್ನು ಕೊಟ್ರೆ ಸಾಕು. ಮೊದಲನೇ ಅಭ್ಯಾಸ, ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇದಾಗಿ ನೀರು ಕುಡೀರಿ. ಅದು ನಾರ್ಮಲ್ ವಾಟರ್ ಆಗಿರಬಹುದು, ಲಿಕ್ವಮ್ ವಾಟರ್ ಆಗಿರಬಹುದು. ಪ್ರತಿದಿನ ಎದ್ದ ತಕ್ಷಣ 1 ಗ್ಲಾಸು ಅಥವಾ 1.5 ಗ್ಲಾಸು ನೀರು ಕುಡೀರಿ, ಸಿಪ್ ಬೈ ಸಿಪ್, ಒಂದೇ ಸಾರಿ ಕುಡಿಯೋದಲ್ಲ. ಅದಾದ್ಮೇಲೆ ಮಿನಿಮಮ್ 100 ಸ್ಟೆಪ್ಸ್ ವಾಕ್ ಮಾಡಿ. ಹೀಗೆ ಮಾಡಿದಾಗ ನೀವು ಕುಡಿದಂತ ನೀರು ನಿಮ್ಮ ಗಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ಅಬ್ಸಾರ್ಬ್ ಮಾಡಿಕೊಂಡು ನಿಮಗೆ ಮೋಷನ್ ಕ್ಲಿಯರ್ ಆಗೋ ಹಾಗೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ 7 to 8 ಅವರ್ಸ್ ಸ್ಲೀಪ್ ಅಲ್ಲಿ ನೀವು ಬೆವರಾಗಿರಬಹುದು, ಉಸಿರಾಟ ಆಗಿರಬಹುದು, ದೇಹದ ಬೇರೆ ಬೇರೆ ಕ್ರಿಯೆಗಳಿಗೋಸ್ಕರ ನೀರು ಎಲ್ಲ ಉಪಯೋಗವಾಗಿರುತ್ತೆ. ಅದಕ್ಕೆ ಬೆಳಗ್ಗೆ ಮೋಷನ್ ಕ್ಲಿಯರ್ ಆಗಬೇಕು, ಮಲ ಗಟ್ಟಿ ಆಗಬಾರ್ದು ಅಂತ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ 1 ರಿಂದ 1.5 ಗ್ಲಾಸ್ ನೀರು ಕುಡೀರಿ, ಮತ್ತೆ 100 ಸ್ಟೆಪ್ಸ್ ಫಸ್ಟ್ ವಾಕ್ ಮಾಡಿ. ಯಾವುದೇ ರೀತಿಯ ದುಬಾರಿ ಮೆಡಿಸನ್ಸು ಬೇಡ, ಯಾವುದೇ ಡಿಟಾಕ್ಸ್ ಡ್ರಿಂಕು ಕೂಡ ಅವಶ್ಯಕತೆ ಇಲ್ಲ.
ಯಾವಾಗ ನೀವು ಉಗುರು ಬೆಚ್ಚಗೆ ನೀರಾಗಿರಬಹುದು, ನಾರ್ಮಲ್ ವಾಟರ್ ಆಗಿರಬಹುದು ಕುಡಿತೀರಲ್ಲ, ಆವಾಗ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅನ್ನೋ ಸಹಜವಾದ ನಿಮ್ಮ ಕ್ರಿಯೆ ನಿಮ್ಮ ಗಟ್ಟಲ್ಲಿ ಶುರುವಾಗುತ್ತೆ. ಅದರ ಅರ್ಥ ಏನು ಅಂತಂದ್ರೆ ನಿಮಗೆ ಈಗ ಡೈಜೆಸ್ಟಿವ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಅಂತ. ಸ್ನಾಯುಗಳು ಚಲಿಸಲು ಆರಂಭವಾಗುತ್ತೆ, ಮಲ ವಿಸರ್ಜನೆಗೆ ದೇಹ ಪ್ರಿಪೇರ್ ಆಗುತ್ತೆ. ಆದ್ರೆ ಹೆಚ್ಚಿನ ಜನ ಏನ್ ಮಾಡ್ತಾರೆ, ಟೀ ಕುಡಿತಾರೆ, ಕಾಫಿ ಕುಡಿತಾರೆ, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಉಪಹಾರ ಮಾಡ್ತಾರೆ, ಇಲ್ಲಾಂದ್ರೆ ಬ್ರೇಕ್ಫಾಸ್ಟ್ ಅನ್ನೇ ಸ್ಕಿಪ್ ಮಾಡ್ತಾರೆ. ಇದೇ ಒಂದು ಅಭ್ಯಾಸದಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಿರಬಹುದು, ಮತ್ತೆ ಜೀರ್ಣಾಂಗದ ಪ್ರಾಬ್ಲಮ್ಸ್ಗಳಂತ ಹೇಳ್ತೀವಿ, ಈ IBS ಆಗಿರಬಹುದು, ಮಲಬದ್ಧತೆ ಇವುಗಳೆಲ್ಲವೂ ದಿನೇ ಪ್ರತಿದಿನ ನಿಮಗೆ ಇದು ನಿಮ್ಮ ಒಂದು ಇಡೀ ದಿನದ ಒಂದು ಭಾಗ ಆಗಿ ಮಾರ್ಪಟ್ಕೊಳ್ಳುತ್ತೆ. ಎರಡನೇ ಅಭ್ಯಾಸ, ದೇಹವನ್ನ ಚಲಿಸಿ ನಿಮ್ಮ ಗಟ್ ಕೂಡ ಮೂವ್ ಆಗುತ್ತೆ. ದೇಹ ಚಲಿಸಿದ್ರೆ ಕರಳು ಕೂಡ ಚಲಿಸುತ್ತೆ. ಎಷ್ಟೋ ಜನರಿಗೆ ಅನುಭವ ಆಗಿರುತ್ತೆ. ನಾವು ಒಂದೆರಡು ದಿನ ಟ್ರಾವೆಲಿಂಗ್ ಮಾಡಿದಾಗ ಅಥವಾ ರಜಾ ದಿನಗಳಲ್ಲಿ ಎಲ್ಲಾ ಕಡೆ ಟ್ರಾವೆಲಿಂಗ್ ಮಾಡಿ ಬಂದಾಗ ಒಂದ್ 2-3 ದಿನ ನಮಗೆ ಮೋಷನ್ ಸ್ವಲ್ಪ ಈಸಿಯಾಗಿ ಆಗಲ್ಲ, ಅಥವಾ ಸ್ವಲ್ಪ ಜೀರ್ಣಾಂಗ ಕ್ರಿಯೆಯಲ್ಲಿ ಅಸ್ತವ್ಯಸ್ತ ಆಗುತ್ತೆ. ಇದು ಯಾಕೆ ಅಂತ ಅಂದ್ರೆ ನಾವು ತುಂಬಾ ಹೊತ್ತು ಕುತ್ಕೊಂಡೇ ಇರ್ತೀವಿ, ಮೂವ್ಮೆಂಟ್ ಮಾಡಿರಲ್ಲ. ನೀವು ಚಲಿಸಿದ್ರೆ ನಿಮ್ಮ ಗಟ್ ಅಂದ್ರೆ ನಿಮ್ಮ ಕರಳು ಕೂಡ ಚಲಿಸುತ್ತೆ. ಇದರ ಅರ್ಥ ಬೆಳಿಗ್ಗೆ ಎದ್ದ ತಕ್ಷಣ ಜಿಮ್ ಹೋಗ್ಬೇಕು ಅಂತ ಅಲ್ಲ, ಸಿಂಪಲ್ ಆಗಿರೋ ವಾಕಿಂಗ್ ಮಾಡಿದ್ರು ಕೂಡ ಸಾಕು. ಸೂರ್ಯ ನಮಸ್ಕಾರ ಆಗಿರಬಹುದು, ಯೋಗ ಆಗಿರಬಹುದು, ಪ್ರಾಣಾಯಾಮ ಆಗಿರಬಹುದು, ಸೈಕ್ಲಿಂಗ್ ಆಗಿರಬಹುದು, ಯಾವುದೇ ತರದ ಫಿಸಿಕಲ್ ಆಕ್ಟಿವಿಟಿ ಶುರು ಮಾಡಿ. ನಿಮ್ಮ ಕರಳಿನ ಸಹಜ ಚಲನೆಯನ್ನು ಹೆಚ್ಚಿಸಿ. ಇದರಿಂದ ಆಹಾರ ಮತ್ತು ಮಲ ಎರಡನ್ನೂ ಕೂಡ ಈಸಿಯಾಗಿ ಹೊರಗೆ ಹಾಕಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮ ದೇಹವನ್ನ ರೆಸ್ಟ್ ಅಂಡ್ ಡೈಜೆಸ್ಟ್ ಅನ್ನೋ ಸ್ಥಿತಿಗೆ ತಲುಪಲು ಈಸಿ ಆಗತ್ತೆ. ಇದರರ್ಥ ಒತ್ತಡ ಕಡಿಮೆ, ಜೀರ್ಣಕ್ರಿಯೆ ಉತ್ತಮ, ಮಲಬದ್ಧತೆ ಇಲ್ಲ, ಮಲ ವಿಸರ್ಜನೆ ಈಸಿ. ಇದರರ್ಥ ಎದ್ದು ಕೂಡಲೇ ತುಂಬಾ ತೀವ್ರ ವ್ಯಾಯಾಮನ ಆರಂಭಿಸಬೇಡಿ. ಫಸ್ಟ್ ದೇಹಕ್ಕೆ ಎಚ್ಚರ ಆಗಕ್ಕೆ ಬಿಡಿ, ಎದ್ದು ಕೂತ್ಕೊಳ್ಳಿ, ಆಮೇಲೆ ನೀರು ಕುಡಿರಿ, ಸ್ವಲ್ಪ ಮನೆಯಲ್ಲೇ ತಿರುಗಾಡಿ, ಆಮೇಲೆ ನೀವು ವಾಕಿಂಗ್ ಶುರು ಮಾಡಿ. ಮೂರನೇ ಅಭ್ಯಾಸ, ಪ್ರಕೃತಿಯ ಕರೆಯನ್ನ ಎಂದಿಗೂ ನಿರ್ಲಕ್ಷಿಸಬೇಡಿ. ಇದೇ ನಿಮಗೆ ನಿಮ್ಮ ಮಲಬದ್ಧತೆಗೆ ಕಾರಣವಾಗುತ್ತೆ. ಎಷ್ಟೋ ಜನ ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಮಲ ವಿಸರ್ಜನೆಗೆ ಸೂಚನೆ ಬರುತ್ತೆ, ಆದ್ರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಅದನ್ನ ಆಮೇಲೆ ಹೋಗೋಣ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆಫೀಸ್ಗೆ ಹೋಗಕ್ ಲೇಟ್ ಆಗಿದೆ, ಬೇರೆ ಕೆಲಸಗಳು ಮಾಡಕ್ ಲೇಟ್ ಆಗಿದೆ, ಅಥವಾ ಇನ್ನು ಪೆಂಡಿಂಗ್ ವರ್ಕ್ ಇದೆ ಅದನ್ನ ಮುಗಿಸೋಣ, ಈ ತರ ಮಾಡೋದ್ರಿಂದ ನಿಮ್ಮ ಕರುಳಿಗೆ ಹಿಡಿದಿಟ್ಕೊಳ್ಳೋ ಒಂದು ಸಹಜ ಸಂದೇಶ ಪ್ರತಿದಿನ ಇದು ಹೋಗ್ತಾನೆ ಬರುತ್ತೆ. ಇದರಿಂದ ಸಹಜವಾದ ಪ್ರೇರಣೆನೇ ಕಡಿಮೆ ಆಗುತ್ತೆ. ನಾನು ತುಂಬಾ ಸಾರಿ ಹೇಳ್ತಾನೆ ಇರ್ತೀನಿ, ಎಷ್ಟೋ ಜನ ಟಾಯ್ಲೆಟ್ ಅಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಬೆಳಗಿನ ಜಾವದ ನಿಮ್ಮ ಕೆಲಸಗಳಿಗೆ ಅದರದ್ದೇ ಆದಂತ ಆ ಟೈಮಲ್ಲಿ ಅದಕ್ಕೆ ಮಾತ್ರ ಸಮಯ ಕೊಡಿ, ಬೇರೆ ಕೆಲಸಗಳನ್ನ ಮಾಡಬೇಡಿ, ಮೈಂಡ್ ಡೈವರ್ಟ್ ಮಾಡಕ್ ಹೋಗ್ಬೇಡಿ. 5 ನಿಮಿಷ ಅಂತ ಹೋಗಿ 20 ನಿಮಿಷ ಮಾಡೋದು, ಆಮೇಲೆ ಮೋಷನ್ನು ಬರ್ದೇ ಇದ್ದಂಗಾದಾಗ ಜಾಸ್ತಿ ಪ್ರೆಷರ್ ಮಾಡಿ ಮೋಷನ್ ಮಾಡೋಕೆ ಟ್ರೈ ಮಾಡೋದು. ವಿಶೇಷವಾಗಿ ಒತ್ತಡ ಹಾಕೋದು, ಇದನ್ನೆಲ್ಲ ಮಾಡಬೇಡಿ. ಒಂದು 5 ನಿಮಿಷ ಸುಮ್ಮನೆ ಕುತ್ಕೊಳ್ಳಿ, ಬಲವಂತ ಮಾಡಬೇಡಿ, ಮೊಬೈಲ್ ಬಳಸಬೇಡಿ. ನೀವು ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಕೆಳಗಡೆ ನೀಗಳು ಮೇಲ್ ಬರೋ ತರ ಒಂದು ಹೈಟ್ ಅಲ್ಲಿರೋ ಸ್ಟೂಲ್ ಅನ್ನ ಇಟ್ಕೊಳ್ಳಿ. ಈಸಿಯಾಗಿ ಮಲ ವಿಸರ್ಜನೆ ಆಗುತ್ತೆ. ಆಗ ಮಲ ವಿಸರ್ಜನೆ ಸುಲಭ ಆಗುತ್ತೆ. ನಿಮ್ಮ ಮೊಬೈಲ್ ಯೂಸ್ ಮಾಡೋ ಒಂದು ಹ್ಯಾಬಿಟ್ ಆಗಿರಬಹುದು, ಅಥವಾ ನಿಮ್ಮ ಪೆಂಡಿಂಗ್ ವರ್ಕ್ಗಳನ್ನ ಮಾಡೋ ಒಂದು ಕೆಲಸ ಆಗಿರಬಹುದು, ಇದು ಈ ಸಮಯ ಅಲ್ಲ. ನಿಮ್ಮ ಟಾಯ್ಲೆಟ್ ಅದು ಒಂದು ನೇಚರ್ಸ್ ಕಾಲು, ಅದು ಒಂದು ನೇಚರ್ಸ್ ರೂಲು. ಇದು ನಿಮ್ಮ 2ನೇ ಆಫೀಸ್ ಅಲ್ಲ, ಇದು ನಿಮ್ಮ ಟೈಮ್ ಪಾಸ್ ಜಾಗ ಅಲ್ಲ. 4ನೇ ಅಭ್ಯಾಸ, ನಿಮ್ಮ ಜೀರ್ಣಾಂಗವನ್ನು ಗೊಂದಲಕ್ಕೀಡು ಮಾಡುವ ಉಪಹಾರ. ಎಷ್ಟೋ ಸಾರಿ ನೋಡಿದೀನಿ, ಬೆಳಗ್ಗೆ ಏನ್ ತಿಂತೀರಾ ಅಂದಿದ ತಕ್ಷಣ ಒಂದು 60-70% ಜನ ಹೇಳೋದು ಒಂದೇ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಚಹಾದ ಜೊತೆಗೆ 2 ಬಿಸ್ಕೆಟ್ ತಿಂತೀನಿ. ಎಷ್ಟೋ ಜನ ಹೆಣ್ಮಕ್ಳು ಕಾಲ ಮುಂದೆ ಹಾಕ್ಬೇಕು ಅನ್ನೋದಕ್ಕೋಸ್ಕರ ಆ ಟೈಮಲ್ಲಿ ಎದ್ದ ತಕ್ಷಣ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಅನ್ನೋದಕ್ಕೆ ಟೀ ಬಿಸ್ಕೆಟ್ ತಿನ್ನೋದು ರೂಢಿ ಮಾಡ್ಕೊಂಡಿರ್ತಾರೆ. 10 ಗಂಟೆ 11 ಗಂಟೆವರೆಗೂ ಉಪಹಾರ ಮಾಡಲ್ಲ. ಬೆಳಿಗ್ಗೆ ನಿಮ್ಮ ದೇಹ ಒಳ್ಳೆಯ ಆಹಾರವನ್ನ ಸ್ವೀಕರಿಸೋಕೆ ಸಿದ್ಧವಾಗಿರುತ್ತೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗಿರುತ್ತೆ, ಅಗ್ನಿ ಸ್ಟ್ರಾಂಗ್ ಆಗಿರುತ್ತೆ. ಆ ಟೈಮಲ್ಲಿ ಒಳ್ಳೆಯ ಉಪಹಾರ, ಪ್ರೋಟೀನ್ ಆಗಿರಬಹುದು, ಫೈಬರ್ ಆಗಿರಬಹುದು, ಕಾರ್ಬೋಹೈಡ್ರೇಟ್ ಆಗಿರಬಹುದು, ಒಳ್ಳೆಯ ಉಪಹಾರ ಮಾಡೋ ಬದಲು ನೀವು ಆಸಿಡಿಟಿ ಕ್ರಿಯೇಟ್ ಮಾಡೋ ಅಭ್ಯಾಸಗಳನ್ನ ಮಾಡ್ಕೊಂಡಿರ್ತೀರ. ನಿಮ್ಮ ಡೈಜೆಸ್ಟಿವ್ ಹಾರ್ಮೋನ್ಸ್ ಆಗಿರಬಹುದು, ಎನ್ಸೈಮ್ಸ್ ಆಗಿರಬಹುದು, ನಿಮ್ಮ ಕರುಳಿನ ಚಲನೆ ಆಗಿರಬಹುದು, ಎಲ್ಲವೂ ಬೆಳಗ್ಗೆ ಎದ್ದ ತಕ್ಷಣ ಸ್ಟ್ರಾಂಗ್ ಆಗಿರುತ್ತೆ. ಆದ್ರೆ ಅದನ್ನ ಉಪಯೋಗ ಮಾಡ್ಕೊಳ್ಳೋಕೆ ನೀವು ಯಾವ ತರ ಉಪಹಾರ ಕೊಡ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಸಕ್ಕರೆ ಇರುವಂತಹ ಚಹಾ, ಬಿಸ್ಕೆಟ್ ಕೊಡ್ತೀರಾ, ಅಥವಾ ಒಳ್ಳೆಯ ಪ್ರೋಟೀನ್ ಫೈಬರ್ ಇರುವಂತಹ ಉಪಹಾರ ಕೊಡ್ತೀರಾ, ಅಥವಾ ಏನೂವೇ ಕೊಡೋದೇ ಇಲ್ಲ, ಡೈರೆಕ್ಟ್ ಆಗಿ 1 ಗಂಟೆಗೆ ಊಟ ಮಾಡ್ತೀರಾ? ಆ ಟೈಮಲ್ಲಿ ಅನ್ಕೋತೀವಿ, ಹೊಟ್ಟೆ ಉಬ್ರ ಯಾಕೆ, ಆಸಿಡಿಟಿ ಯಾಕೆ, ನಾನೇನು ತಿಂದೇ ಇಲ್ಲ, ಈ ತರ ಆಶ್ಚರ್ಯ ಪಡ್ತೀವಿ.
ಪ್ರತಿದಿನ ನಿಮ್ಮ ಉಪಹಾರ ಏನು ಅಂತ ಅಂದ್ರೆ ನಿಮ್ಮ ದೇಹಕ್ಕೆ ನೀವು ಕೊಡುವಂತಹ ಸೂಚನೆ. ಆ ಸೂಚನೆ ಸರಿಯಾಗಿತ್ತು ಅಂತ ಅಂದ್ರೆ ಇಡೀ ದಿನ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರುತ್ತೆ. ಉದಾಹರಣೆಗೆ ಮೊಟ್ಟೆ ಆಗಿರಬಹುದು, ಸೀಡ್ಸ್ ಆಗಿರಬಹುದು, ನಟ್ಸ್ ಆಗಿರಬಹುದು, ಅಥವಾ ಇಡ್ಲಿ ಆಗಿರಬಹುದು, ಅದೇ ಫರ್ಮೆಂಟೆಡ್ ಫುಡ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸೊಪ್ಪು ಆಗಿರಬಹುದು, ತರಕಾರಿಗಳಾಗಿರಬಹುದು, ಫ್ರೂಟ್ಸ್ ಆಗಿರಬಹುದು, ಚಿಯಾ ಸೀಡ್ಸ್ ಆಗಿರಬಹುದು, ಮೊಸರಾಗಿರಬಹುದು, ರಾತ್ರಿ ಇಡೀ ನೆನೆಸಿಟ್ಟಂತಹ ನಟ್ಸ್ ಆಗಿರಬಹುದು. ಇವೆಲ್ಲವುಗಳು ನಿಮಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಕೊಡುತ್ತೆ. ಇದು ನಿಮ್ಮ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೂ ಆಹಾರವಾಗಿ ಕೆಲಸ ಮಾಡುತ್ತೆ. ಮತ್ತೆ ಆರೋಗ್ಯಕರ ಮೈಕ್ರೋಬಿಯೋಮ್, ಉತ್ತಮ ಜೀರ್ಣಕ್ರಿಯೆ, ಉತ್ತಮ ಮ್ಯಾಟಬಲಿಸಮ್, ಟೋಟಲಿ ಉತ್ತಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಹೆಚ್ಚಿನ ಜನರು ಒಂದು ಮ್ಯಾಜಿಕ್ ಆಹಾರ, ಒಂದು ದುಬಾರಿ ಪ್ರೋಬಯೋಟಿಕ್ ಮತ್ತು ಒಂದು ಅದ್ಭುತವಾದಂತಹ ಇಮ್ಯೂನ್ ಬೂಸ್ಟರ್ ಅಂದ್ರೆ ಸಪ್ಲಿಮೆಂಟ್ ಇದನ್ನ ನಿಮ್ಮ ಗಟ್ಟಿಗೆ ಹುಡುಕ್ತಾ ಇರ್ತಾರೆ. ಆದ್ರೆ ನಿಮ್ಮ ಕರುಳಿಗೆ ಬೇಕಾಗಿರುವುದು ಸರಿಯಾದ ಲಯ, ನೀರು, ವ್ಯಾಯಾಮ, ನಿಯಮಿತ ಮಲವಿಸರ್ಜನೆ, ಸಮತೋಲಿತ ಆಹಾರ. ಪ್ರತಿದಿನ ಪಾಲಿಸುವಂತಹ ಸರಳ ಆರೋಗ್ಯಕರ ಅಭ್ಯಾಸಗಳು ಯಾವುದೇ ದುಬಾರಿ ಸಪ್ಲಿಮೆಂಟ್ಗಳಿಗಿಂತಲೂ ಕೂಡ, ಹೊಸ ಟ್ರೆಂಡ್ಗಿಂತಲೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಿಮ್ಮ ಕರುಳು ನಿಮ್ಮ ಜೊತೆಗೆ ಅಂದ್ರೆ ನಿಮ್ಮ ಗಟ್ಟು ನಿಮ್ಮ ಜೊತೆಗೆ ಪ್ರತಿದಿನ ಮಾತಾಡ್ತಾ ಇರುತ್ತೆ. ಅಸಿಡಿಟಿ ಮೂಲಕ, ಮಲಬದ್ಧತೆ ಮೂಲಕ, ಗ್ಯಾಸ್ಟ್ರಿಕ್ ಮೂಲಕ. ಇವೆಲ್ಲವುಗಳು ನಿಮ್ಮ ಶತ್ರುಗಳಲ್ಲ, ಇವೆಲ್ಲವುಗಳು ನಿಮ್ಮ ದೇಹದಿಂದ ಬರ್ತಿರ್ತಕ್ಕಂತಹ ಸಂದೇಶಗಳು. ಪ್ರಶ್ನೆ ಏನು ಅಂತ ಅಂದ್ರೆ, ನೀವು ಇವುಗಳನ್ನ ಕೇಳಿಸ್ಕೊತಾ ಇದ್ದೀರಾ? ಈ 4 ಪ್ರಾಮಾಣಿಕ ಅಭ್ಯಾಸಗಳನ್ನ ನೀವು ಶುರು ಮಾಡ್ಕೊಳ್ಳಿ. 1 ದಿನ ಅಲ್ಲ, 2 ದಿನ ಅಲ್ಲ, ಮಿನಿಮಮ್ 14 ಡೇಸ್. ಆವಾಗ ಸ್ವಲ್ಪ ನಿಮ್ಮ ಹೊಟ್ಟೆ ಹಗುರ ಆಗಬಹುದು, ಮಲ ವಿಸರ್ಜನೆ ಈಸಿ ಆಗಬಹುದು, ಆಸಿಡಿಟಿ ಕಡಿಮೆ ಆಗಬಹುದು, ಹೊಟ್ಟೆ ಉಬ್ರ ಕಡಿಮೆ ಆಗಬಹುದು. ನೀವು ಅರ್ಥಕೊಳ್ಬೇಕು, ಚಿಕಿತ್ಸೆ ಯಾವಾಗಲೂ ಹೊಸ ಹೊಸ ಔಷಧಿಯಿಂದ ಆರಂಭವಾಗಲ್ಲ. ನೀವು ಮಾಡ್ತಿರ್ತಕ್ಕಂತಹ ದಿನಚರಿ ಅಥವಾ ದಿನದ ಅಭ್ಯಾಸಗಳು, ಇನ್ನೂ ಹೇಳಬೇಕು ಅಂತ ಅಂದ್ರೆ ಬೆಳಗಿನ ವೇಳೆಯ ಅಭ್ಯಾಸಗಳು ಕೆಲವೊಮ್ಮೆ ಒಂದು ಹೊಸ ಬೆಳಗ್ಗೆಯಿಂದ ಶುರುವಾಗುತ್ತೆ. ಈ ವಿಡಿಯೋ ನಿಮಗಿಷ್ಟ ಆದ್ರೆ, ಯಾರಿಗೆ ಗ್ಯಾಸ್ಟ್ರೈಟಿಸ್ ಇದೆ, ಅಸಿಡಿಟಿ ಇದೆ, ಮಲಬದ್ಧತೆ ಇದೆ, IBS ಇದೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರು ಚಹಾ ಕುಡಿದೇನೆ ನನಗೆ ಮೋಷನ್ನೇ ಬರಲ್ಲ ಅಂತಾರೆ, ಅವ್ರಿಗೆ ಖಂಡಿತವಾಗಿಯೂ ಶೇರ್ ಮಾಡಿ. ಈ ಥರದ ಸರಳ ಬೆಳಗಿನ ಒಳ್ಳೆಯ ಅಭ್ಯಾಸಗಳು ನಿಮ್ಮ ಜೀರ್ಣಾಂಗ ಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತೆ. ನಮ್ಮ ಕ್ಲಿನಿಕ್ಗೆ ಆಸಿಡಿಟಿ ಆಗಿರಬಹುದು, ಗ್ಯಾಸ್ಟ್ರೈಟಿಸ್ ಆಗಿರಬಹುದು, ಹೊಟ್ಟೆ ಉಬ್ರ ಆಗಿರಬಹುದು, ಇತರ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತ ಸಮಸ್ಯೆಗಳಿಂದ ಬರುವ ರೋಗಿಗಳಿಗೆ ಅವರ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ನಾವು ಗ್ಯಾಸೆನ್ ಪೌಡರ್ ಅನ್ನೋ ಔಷಧಿಯನ್ನ ಶಿಫಾರಸು ಮಾಡುತ್ತೇವೆ. ಈ ಔಷಧಿಯ ವಿಶೇಷತೆ ಏನು ಅಂತ ಅಂದ್ರೆ, ನಮ್ಮ 125 ವರ್ಷಗಳ ಹಳೆಯ ಪರಂಪರೆ ಮತ್ತು ನಂಬಿಕೆ. ಹಳೆಯ ವಿಶ್ವಾಸಾರ್ಹ ಆಯುರ್ವೇದ ಔಷಧಾಲಯದಲ್ಲಿ ತಯಾರಾಗುವ ಈ ಸಾಂಪ್ರದಾಯಿಕ ಔಷಧಿಯನ್ನು ಹಿಂದೆ ನಮ್ಮ ಪೂರ್ವಜರು ಮನೆಯಲ್ಲಿಯೇ ತಯಾರಿಸಿ ರೋಗಿಗಳಿಗೆ ಅದೇ ಕಾಳಜಿಯಿಂದ ನೀಡ್ತಾ ಇದ್ರು. ಅದೇ ಸಾಂಪ್ರದಾಯಿಕ ಔಷಧಿ, ಅದೇ ಗುಣಮಟ್ಟ, ಅದೇ ನಂಬಿಕೆ ಇಂದಿಗೂ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರೆಯುತ್ತಿದೆ. ನಮ್ಮ ಆಯುರ್ವೇದ ಪರಂಪರೆಯ ಗ್ಯಾಸೆನ್ ಪೌಡರ್ ನಿಮ್ಮ ಆರೋಗ್ಯದ ಕಾಳಜಿಗಾಗಿ, ಅದೇ ಗುಣಮಟ್ಟ, ಅದೇ ವಿಶ್ವಾಸ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ, ವೈಯಕ್ತಿಕವಾಗಿ ಸಲಹೆ ಬೇಕು ಅಂತ ಅಂದ್ರೆ, ನಾವು ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸ್ಆಪ್ ಲಿಂಕ್ ಅನ್ನ ಕೂಡ ಕೊಟ್ಟಿದ್ದೇವೆ. ನಮ್ಮ ಜೊತೆ ಇದರಿಂದ ನೀವು ಕನೆಕ್ಟ್ ಆಗಿ ನಮ್ಮ ಜೊತೆಗೆ ಮಾತಾಡಿ. ನಮಸ್ಕಾರ.